ಇಷ್ಟೊಂದು ಸುಂದರವಾಗಿದೆ ಈ ವಾತಾವರಣ. ಇಲ್ಲಿ ನೋಡಿದರೆ ಗಿಳಿಗಳು ಆ ಗಿಳಿಯ ಹಕ್ಕಿ ಕೇಳ್ತಾ ಇದ್ದರೆ ನಾನು ಅವುಗಳಂತೆ ಈ ನನ್ನ ಮೈಮನ ಬಿಗಿದಪ್ಪಿ ನಾದ ಚಿಂಬನವ ಮಾಡಿ ಅವಳಂತೆ ಹಾಡಿ ನಡೆಯಬೇಕು ಅನ್ನುವ ಆಸೆ ನನಗೆ. ಮಂದಾರವೇ ಅರಳುತ್ತಿದೆ ಚಿತ್ತಾರವ ಅರಳುತ್ತಿದೆ, ಮಂದಾರವೇ ಅರಳುತ್ತಿದೆ ಚಿತ್ತಾರವ ಅರಳುತ್ತಿದೆ, ಹೃದಯದಲ್ಲಿ ತೆರೆದಿದ್ದ ಮನಸ್ಸಿನಲ್ಲಿ ಬೆರೆಸಿದ ಅರೆಯಗೆ ಹೋಗಿಲ್ಲ. ಮಂದಾರವೇ ಅರಳುತ್ತಿದೆ ಚಿತ್ತಾರವ ಅರಳುತ್ತಿದೆ. ಇದು ಯಾವ ಕೋಗಿಲೆ? ವಸಂತ ಮಾಸವಿಲ್ಲದೆ ಕೂಗಿ ಹಾಡುತ್ತಿದೆಯಲ್ಲ, ಇದೆಲ್ಲ ಗುರುಕುಮಾರನ ಛಾಯೆಯೋ ಇಲ್ಲ ನನ್ನನ್ನು ಮೋಸ ಮಾಡಲು ಬಂದಿರುವ ಮಾಯೋ? ಓಹೋ, ಇದು ನಾ ಬಯಸಿದ ಕೋಗಿಲೆ, ಆ ಪಲ್ಲವಿ. ಯಾರವರು? ನಾನು ಯಾರಂತ ತಮಗೆಲ್ಲ ಗೊತ್ತು. ಓಹೋ, ತ್ಯಾಗರಾಜ್, ನನ್ನ ತಂದೆಯ ಆಸ್ನ ಸ್ನೇಹಿತ. ನೀವು ಬರ್ತೀರಂದ್ರೆ ನಾನು ನಿಮ್ಮ ದಾರಿ ಕಾಯ್ತಾ ಇದ್ದೆ. ಪಲ್ಲವಿ, ನಿಜವಾಗ್ಲೂ ಹೇಳ್ತಿದ್ಯಾ ಈ ಮಾತನ್ನು? ಯಾಕೆ, ನಾನು ಆಡಿದ ಮಾತು ಏನಾದರೂ ತಪ್ಪಾಯ್ತಾ? ನೋಡಿ ತ್ಯಾಗರಾಜ್, ಹಿಂದಿಂದೆಲ್ಲ ಮರ್ತು ಬಿಡಿ. ನಾನೆಂದಿದ್ರು ಅಂದರೆ ಆ ಪರಶುರಾಮ? ಅವನು ಒಬ್ಬ ಗುಂಡ. ಗಂಡನಂತ ಹೇಳಿಕೊಳ್ಳಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ. ಗಂಡನಿಲ್ಲದೆ ಹೀಗೆ ಹಾಯಾಗಿ ಇರೋದು ತುಂಬಾ ಚೆನ್ನಾಗಿದೆ. ನೋಡಿ, ನೀವು ಅಂದು ನನಗೆ ಭೇಟಿಯಾಗಿ ನಿಮ್ಮ ಮನದ ಮಾತುಗಳು ನಾನು ಅರಿತುಕೊಂಡು ನಿಮ್ಮ ಮಾತಿನಂತೆ ನಡೆದುಕೊಂಡರೆ ಈ ನನ್ನ ಜೀವನ ಬಂಗಾರ ಜೀವನ ಆಗ್ತಿತ್ತು. ಆದ್ರೆ ನಾನು ತಪ್ಪು ಮಾಡಿಬಿಟ್ಟೆ. ಈಗಲಾದ್ರೂ ಕಾಲ ಮಿಂಚಿಲ್ಲ. ತ್ಯಾಗರಾಜ್, ಐ ಲವ್ ಯು. ತ್ಯಾಗರಾಜ್, ಐ ಲವ್ ಯು. ಅಂದರೆ ನೀನೀಗ ಕಾಮಕ್ಕೆ ಮತ್ತಿನ ಹೆಣ್ಣಿನಂತೆ ಕಾಣುತ್ತಿರುವೆ. ಬಾ ಪಲ್ಲವಿ, ನಿನಗಾಗಿ ತನ್ನ ಜೀವನವನ್ನು ತ್ಯಾಗ ಮಾಡಿ ತ್ಯಾಗರಾಜನೆಂಬ ಹೆಸರಿಗೆ ಯೋಗಿರಾಜನೆಂದು ಹೆಸರು ಬರುತ್ತಿತ್ತು. ಈ ಘಟಪ್ರಭಾ ತೀರದ ಮೋಹಕ ರೂಪವನ್ನು ಹೀರಿ ಹಗುರಾಗಿಸುವೆ. ಬಾ ನನ್ನ ಕಾಮದ ಮತ್ತಿಳಿಸಲು. ನೋ ತ್ಯಾಗರಾಜ್, ಕಾಮದ ಪ್ರಿಯ ಈಗಲ್ಲ. ಯಾಕೆ ಪಲ್ಲವಿ, ಯಾಕೆ? ನೋಡಿ, ನಾನು ಆ ಶಿವರಾತ್ರಿಗಾಗಿ, ಆ ಶಿವನಿಗಾಗಿ, ಶಿವಯೋಗಿಗಾಗಿ ವ್ರತ ಮಾಡ್ತಾ ಇದ್ದೇನೆ. 5 ವರ್ಷಗಳೇ ನಮ್ಮ ಕಾಮದ ಮಿಲನಿಲ್ಲ ಅಂತ ಆ ದೇವರಲ್ಲಿ ತಪಸ್ಸು ಮಾಡಿದ್ದೇನೆ. ಅದಕ್ಕೆ ಒಪ್ಕೊಂತೀರಾ? ಒಪ್ಪಿದೆ ಪಲ್ಲವಿ, ಒಪ್ಪಿದೆ. ಇಂದಿನಿಂದ ನೀನೇ ನನ್ನವಳಾಗಿರುವಾಗ ಆ ಮಾತೇಕೆ? ಈಗ ಕಾಮದ ಮತ್ತಿಳಿಸುವಂತೆ ಹಾಡೊಂದು ಮೊದಲು ಪ್ರೇಮದ ಗೀತೆಯನ್ನು. ಮೊದಲ ಹರಿಜ
ನಿನ್ನ ಬಣ್ಣಗಳು ನನ್ನ ಹೃದಯದ ನೀರಲ್ಲಿ ಕಿಚ್ಚೋ ಕಣ್ಣಗಳು ಫಲವೇ ಶಿವನ ವೃತ್ತ ನಿನಗ್ಯಾಕೆ? ನೋಡಿ, ನನ್ನ ಗಂಡ ಜೈಲಿಗೆ ಹೋಗಿದಾರಲ್ಲ, ಮರಳಿ ಬರಬಾರ್ದು ಅಂತ. ಯಾಕೆ ಫಲವೇ ಯಾಕೆ? ಯಾಕೆ ಈ ಮಾತನ್ನು ಕೇಳಿ ನಿಮಗೆ ಆಶ್ಚರ್ಯ ಪಡ್ತಾ ಇದ್ದೀರಾ? ನೋಡಿ, ಅವನು ನನ್ನ ಗಂಡ ಅಲ್ಲ, ನೆರೆಸೆತ್ತ ಷಂಡ. ಗಂಡ ಅಂತ ಹೇಳ್ಕೊಳ್ಳಿಗೂ ನನಗೆ ನಾಚಿಕೆ ಆಗ್ತಾ ಇದೆ. ಅದಕ್ಕೋಸ್ಕರ ಅಲ್ಲೇ ಕುಳಿಲಿ ಅಂತ ಆ ದೇವರ ವ್ರತ ಮಾಡ್ತಾ ಇದ್ದೀನಿ. ಹಾ, ನನ್ನ ಮನದಲ್ಲಿ ನಿಮ್ದೊಂದು ಮಾತು ಇದೆ. ಅದೇನಿದೆ ಹೇಳಲ್ಲ ಫಲವೇ, ಅದಕ್ಕೆ ಉತ್ತರ ನಾನು ಕೊಡ್ತೀನಿ. ನಿಜವಾಗ್ಲೂ? ನಿಜವಾಗಲು ಫಲವೇ, ನಿಜವಾಗಲು ನಾನೇ ಆ ಶಿವಯೋಗಿ ಮೇಲಾಣೆ. ಖಂಡಿತವಾಗ್ಲೂ ಹೇಳ್ತೀನಿ ತ್ಯಾಗರಾಜ್. ನೋಡಿ, ನನ್ನ ತಂದೆಯನ್ನು ಕೊಲೆ ಮಾಡಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೇನೆ. ಯಾಕೆ ಫಲವೇ ಯಾಕೆ? ನೋಡಿ, ಅವರ ಆಸ್ತಿಯನ್ನು ಎತ್ತಿ ಹಾಕಿಕೊಂಡು ನಾ ಇಬ್ರು ಹಯಾಗಿ ಇರೋದಕ್ಕಾಗಿ. ಹುಚ್ಚಿ, ಅದೇ ಆಸ್ತಿಗಾಗಿ ನಿನ್ನ ತಂದೆ ತನ್ನ ಅಣ್ಣನ ಮಗನಾದ ಶಿವರಾಜನನ್ನು ಕೊಲೆ ಮಾಡಿಸಿದ್ದಾನೆ. ತ್ಯಾಗರಾಜ್, ಏನು ಹೇಳ್ತಾ ಇದೀಯ ನೀನು? ಅಂದ್ರೆ ಪರಶುರಾಮ ಕೊಲೆ ಮಾಡ್ಲಿಲ್ವಾ? ಖಂಡಿತ ಮಾಡಿಲ್ಲ ಫಲವೇ, ಖಂಡಿತ ಮಾಡಿಲ್ಲ. ಮತ್ತೆ ಅವನಿಗೆ ಜೈಲಿಗೆ ಹೋದ? ನಿನ್ನನ್ನು ಕೈ ಹಿಡಿಯುವ ಸಲುವಾಗಿ ನಾನು ಹಾಕಿರುವ ಅದೆಲ್ಲ ಪ್ಲಾನ್. ವಾವ್, ನಿಮ್ಮ ಪ್ಲಾನ್ ತುಂಬಾ ಚೆನ್ನಾಗಿದೆ. ಈ ನಿಮ್ಮ ಪ್ಲಾನಿಗೆ ನಾನು ಏನು ಹೇಳಬೇಕು ಅಂತ ಒಂದು ತಿಳಿತಾ ಇಲ್ಲ. ಮುಂದೆ ನಮ್ಮ ಪ್ರಯಾಣ ಮುಂದೇನಿದೆ? ಅವನನ್ನು ಲಾಕಪ್ನಲ್ಲಿ ಡೆತ್ ಮಾಡಿಸಿ ಅಂತ ನಿಮ್ಮ ತಂದೆಯಿಂದ 1 ಲಕ್ಷ ರೂಪಾಯಿ ಹಣ ಕೊಡಿಸಿದ್ದೇನೆ. ನೋಡಿ, ಈ ನಿಮ್ಮ ಚಾಲಾಕ್ತನಕ್ಕೆ ನಾನು ಏನು ಹೇಳ್ಬೇಕಂತ ಒಂದು ತಿಳಿತಾ ಇಲ್ಲ. ಇದಕ್ಕೆ ಮುಂದೆ ನಾನು ಏನಾದರೂ ಕೊಡ್ತೀನಿ. ಏನು? ಇಲ್ಲ, ಮುಂದೆ ಪ್ರಯಾಣ ನಮ್ಮಿ ರಂಗ ನಾಟಕದ ಕವಿರಾಜ ಕವಿರತ್ನ ಶ್ರೀ DR ಪೂಜಾರ ವಿಶ್ವವಿದ್ಯಾಲಯ ನೋಡಿಕೊಂಡು ಮನೆಗೆ ಹೋಗೋಣ. ಅಂದ್ರೆ ಆ ಪೂಜಾರ ಕವಿಗಳು ಇಲ್ಲೇ ಓದಿದ್ರ? ಹೌದು ಫಲವೇ, ಇಲ್ಲೇ ಓದಿ ನಮ್ಮಂತ ಪ್ರೇಮ ಜೀವಿಗಳ ಕವನ ಚರಿತ್ರೆ ಬರೆಯಲು ಕವಿಯಾಗಿ ಲೇಖಕನಾಗಿ ಶಿವಯೋಗಿ ಮಂದಿರದ ಕುಮಾರೇಶ್ವರ ಶಾಲೆ ಹೆಸರು ತಂದರು. ಅಂದ್ರೆ ಏನು, ಅವುಗಳಂತೆ ನೀವು ಕವಿ ಆಗಬೇಕು ಅನ್ನೋ ಆಸೆನಾ? ಇಲ್ಲ ಫಲವೇ, ನಮ್ಮ ಈ ಅಭಿನಯಕ್ಕೆ ಅವರ ಕೃಪೆ ಇದ್ದರೆ ಸಾಕು. ಈ ಅಭಿನಯ ಗಾನದಲ್ಲಿ ಹಾಡೊಂದು ಮತ್ತೊಂದು ಪ್ರೇಮದ ಗೀತೆಯನ್ನು. ಪ್ರೇಮ ಬರಹ
ಹೋಗಿ ಬರಲೆ. ಬಾಯ್. ಬಾಯ್, ಟಾಟಾ. ಸ್ವಾಮಿ, ಒಬ್ಬರು ಕೂತಿಕೊಂಡು ಏನು ವಿಚಾರಿಸ್ತಾ ಇದ್ದೀರಾ? ನಡೇರಿ, ಬುದ್ಧಿ ಕಟ್ಟಿಕೊಡೋ ಮೇದ್ರಿ, ಇಬ್ರು ಸೇರಿ ಹೊಲಕ್ಕೆ ಹೋಗೋಣ. ಏನು ಉಚ್ಚಾರಿಸತ ಕುಳಿತಿಲ್ಲ ಬಾ ಸೀತಾ ಬಾ. ಸ್ವಾಮಿ, ಮತ್ತೀಕೆ ಈ ಮೌನ? ಜಗತ್ತನ್ನೇ ಬೆಳಗಿಸುವ ಸೂರ್ಯ ಚಂದ್ರನಿಗೆ ಮರಿಗೆ ಗ್ರಹಣ ಹಿಡಿದು ಜಗವೆಲ್ಲ ಗ್ರಹಣ ಹಿಡಿದು ತಮ್ಮನೆಂಬ ನನ್ನ ಮನೆಯದ್ದು ಕಣ್ಣಾದ ವಿಧಿ ಎಂಬ ಗ್ರಹಣ ಹಿಡಿದು ನನ್ನ ಸಂಸಾರವನ್ನೇ ಬಾಧೆಗೊಳಿಸಿದೆಯಲ್ಲ ಅಂತ ಚಿಂತಿಸುತ್ತಿರುವೆ ಸೀತಾ, ಚಿಂತಿಸುತ್ತಿರುವೆ. ಇದೇನು ಸ್ವಾಮಿ, ಮನೆಯಲ್ಲಿ ಆತ ನೀವು ರೀತಿ ಚಿಂತೆ ಮಾಡಿದ್ರೆ ಹೇಗೆ? ಅಂದಾಗೆ ನನ್ನ ಮೈದ್ನ ಜೈಲಿಗೆ ಹೋದವನು ಖಂಡಿತವಾಗಿ ಮುಂದಿನ ತಿಂಗಳ ಬಂದೇ ಬರ್ತಾನೆ. ಆ ಚಿಂತೆನ ದೂರ ಮಾಡಿ ನೀವು. ಸೀತಾ, ಇದು ಯಾವ ನಿನ್ನ ಕನಸು? ಸ್ವಾಮಿ, ಇದು ಕನಸಲ್ಲ. ಬೆಳಿಗ್ಗೆ ಎದ್ದ ಆ ಅಖಂಡೇಶ್ವರ ವಾಣಿ ಮಾತು ಇದು. ಎಂತ ಸಂತೋಷದ ಮಾತನಾಡಿದೆ ಸೀತಾ, ಎಂತ ಸಂತೋಷದ ಮಾತಾಡಿದೆ. ದಿನವಿಡೀ ಚಿಂತಿಸಿ ಚಿತೆ ಆಗುವ ಈ ದೇಹಕ್ಕೆ ಹೊಸದೊಂದು ಚೈತನ್ಯ ಮೂಡಿದಂತಾಯ್ತು ಸೀತಾ, ಹೊಸದೊಂದು ಚೈತನ್ಯ ಮೂಡಿದಂತಾಯ್ತು. ಊಟದ ಡಬ್ಬಿ ಅಂತೂ ರೆಡಿಯಾಗಿ ತಂದಿದ್ಯಾ, ಹೊಲಕ್ಕೆ ಹೋಗೋಣವೇ? ಆಯ್ತು ಸ್ವಾಮಿ, ಹೊಲಕ್ಕೆ ಹೋಗಿ ಅಲ್ಲೇ ಊಟ ಮಾಡಿದ್ರಾಯ್ತು. ನಡಿಯರಿ. ಇದೇನ್ ಸ್ವಾಮಿ, ಹೊಲಕ್ಕೂ ಹೊತ್ತಾದ್ರು ನಿಮ್ಗಿನ್ನೂ ಹಾಡಿನ ಚಿಂತೆನ? ಆಯ್ತು, ಈ ಮಾತಂತೆ ಖಂಡಿತ ಆಡುತ್ತೇನೆ. ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿವ, ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿವ. ನನ್ನ ಬದುಕಲ್ಲಿ ನೀ ಎಂದು ಬೆಳಕಾಗಿರು, ನನ್ನ ಉಸಿರಲ್ಲಿ ನೀ ಎಂದು ಉಸಿರಾಗಿರು, ನಿನ್ನ ಬಿಡಲಾರೆ ನಾನೆಂದಿರು. ಬನ್ನಿ ಸ್ವಾಮಿ, ಈಗ ಹೊಲಕ್ಕೆ ಹೋಗೋಣ, ಗೊತ್ತಾಗುತ್ತಿದೆ. ನಿಂತ್ಕೊರೆ. ಏನಿದು, ಒಳ್ಳೆ ಇಬ್ರು ಸಂಬಂಧದಿಂದ ಹಾಡಿ ಕುಣಿತಾ ಇದ್ದೀರಲ್ಲ,
ಇದೇನ ಕೈಯಲ್ಲಿ ಡಬ್ಬೆ ಹಿಡ್ಕೊಂಡು ಹೊರಟಿದೆಯಲ್ಲ, ಅದ್ರಲ್ಲಿ ಏನಿದೆ? ನೋಡ ತಂಗಿ, ಇಂದು ಹೊಲಕ್ಕೆ ಹೋಗಿ ಹೊತ್ತಾಯ್ತು, ಅದಕ್ಕೆ ಬುತ್ತಿಯನ್ನು ಅಲ್ಲಿಗೆ ತೆಗೆದು ಹೊಂಟಿವೆ. ಏನೇ ನನ್ನ ಆಭರಣನು ಈ ಮನೆಯಲ್ಲಿದ್ದ ನನ್ನ ಆಭರಣ ಎಲ್ಲ ಕದ್ದುಕೊಂಡು ಹೊರಡ್ತಾ ಇದೆಯಾ? ಮತ್ತೆ ನನಗೆ ಸುಳ್ಳಿ ಹೇಳ್ತೇನೆ ಗಯ್ಯಾಳಿ. ತಂಗಿ ಯಾಕಬ್ಬ, ಯಾಕೆ ಮಾತಾಡ್ತೀವಿ ನೀನು? ನಿನ್ನ ಬಂಗಾರ ಸಾಮಾನು ನಾನೇಕೆ ಕಳುವು ಮಾಡಲಿ? ಬೇಕಾದ್ರೆ ನೋಡಿಕೊ. ಹಾಯ್. ಅಯ್ಯೋ ಅಯ್ಯೋ ಅಯ್ಯೋ, ನೋಡಿಲಿ, ನನ್ನ ಕಣ್ಣಿಗೆ ಮಣ್ಣೆರಚಿ ನನ್ನ ಆಭರಣ ಎಲ್ಲ ಕದ್ದುಕೊಂಡು ಹೋಗಿ ಮತ್ತೆ ಎಲ್ಲಿ ಆಭರಣ ಕದ್ದಿದ್ದೀನಿ ಅಂತ ಹೇಳ್ತಾ ಇದೆಯಲ್ಲ, ನೋಡಿದೇನೋ ಶಿವನ ಪರಮ ಭಕ್ತನಾದ ನಿನ್ನ ಹೆಂಡತಿಯ ಕೃತಿಯನ್ನು. ಸೀತಾ, ಚಾಂಡಾಲಿನಿ, ಏನು ನಿನ್ನ ಮಾಡಿದ ಕೃತಿ ಇದು? ಅಭಿ, ಚರಣದಾಸಿಯಾದ ಸದಾ ನಿಮ್ಮ ಜೊತೆಲಿರುವಾಗ ನಾನಿಂತ ಕೆಲಸ ಮಾಡ್ತೀನಿ. ಸ್ವಾಮಿ ಹೇಳಿ. ಸೀತಾ ಸೀತಾ, ಏನೆಂದು ಉತ್ತರಿಸಲಿ ನಿನ್ನ ಮಾತಿಗೆ? ಇವಳ ಮಾಡಿದ ಕೆಲಸಕ್ಕೆ ನೀನೇನೋ ಉತ್ತರ ಕೊಡ್ತೀಯ? ನನ್ನ ಆಭರಣ ಎಲ್ಲ ಕದ್ದು ಮತ್ತೆ ನಿನ್ನ ಗಂಡನ ಮುಂದೆ ನಾನು ಕಳತನ ಮಾಡಿಲ್ಲ ಅಂತ ಸಾಚ ಆಗ್ತಾ ಇದೆಯಲ್ಲ, ಮತ್ತೆ ಕಣ್ಣೀರ ನಾಟಕ ಆಡ್ತಾ ಇದೆಯೇನೆ.